ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆರ್ಎಸ್ಎಸ್ ಕಾನೂನುಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ರಕ್ಷಣೆ ನೀಡಬೇಕೆಂದು ಪ್ರತಿಭಟನೆ ಮೆರವಣಿಗೆ ಮಾಡಲಾಯಿತು. ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆರ್ಎಸ್ಎಸ್ ಕಾನೂನುಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮೆರವಣಿಗೆ ಮಾಡಲಾಯಿತು. जिंदाबाद 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 सागर साहब आगे बढ़ो, हम तुम्हारे साथ हैं। सागर साहब आगे बढ़ो, हम तुम्हारे साथ हैं। प्रियंक साहब आगे बढ़ो, हम तुम्हारे साथ हैं। प्रियंक साहब आगे बढ़ो, हम तुम्हारे साथ हैं। सागर साहब आगे बढ़ो, हम तुम्हारे साथ हैं। जिंदाबाद 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 जय 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 भीम जय भीम जय 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 भीम जय भीम जय 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 भीम जय भीम सागर साहब आगे बढ़ो, हम तुम्हारे साथ हैं। सागर साहब आगे बढ़ो, हम तुम्हारे साथ हैं। प्रियंक साहब आगे बढ़ो, हम तुम्हारे साथ हैं। ಕೋಮುವಾದಿಗಳಿಗೆ ಧಿಕ್ಕಾರ ಧಿಕ್ಕಾರ, ಕೋಮುವಾದಿಗಳಿಗೆ ಧಿಕ್ಕಾರ ಧಿಕ್ಕಾರ, ಅಂಬೇಡ್ಕರ್ ವಿರೋಧಿಗಳಿಗೆ ಧಿಕ್ಕಾರ ಧಿಕ್ಕಾರ, ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ. ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಜಿ. ಸಾಗರ್ ಸರ್ ಅವರು ಇವತ್ತು ಏನು RSSನ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ಇವತ್ತಿನ ದಿವಸ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದೆ. ಅದರ ತರಾನೇ ಅದೇ ರೀತಿ ನಾವು ಕಲಬುರಗಿ ನಗರದಲ್ಲಿ ಇವತ್ತು ಒಂದು ಭಾರಿ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ RSSನ ಕಾನೂನು ಬಾಹಿರ ನಡೆಯನ್ನು ನಿಲ್ಲಿಸಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ದೇಶದಲ್ಲಿ RSS ಇಡೀ ದೇಶದಲ್ಲಿ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಂವಿಧಾನಕ್ಕೆ ಅಗೌರವ ಕೂಡೋದಾಗಲಿ ಮತ್ತು RSS ಕಚೇರಿ ಮೇಲೆ ಭಾರತ ದೇಶದ ಧ್ವಜ ಹಾರಿಸದೇ ಇರುವುದರ ಬಗ್ಗೆ ಇವತ್ತು ಇದು ಎಲ್ಲ ಘಟನೆಯನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಧ್ವನಿ ಎತ್ತಿದ್ದಾರೆ. ಆ ಧ್ವನಿಗೆ ಕೆಲವು ಆಗದ ಶಕ್ತಿಗಳು ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸಿ ಅವರ ಬೆಂಬಲಕ್ಕಾಗಿ ಇವತ್ತಿನ ದಿವಸ ಸಂವಿಧಾನದ ಏನು ಒಬ್ಬ ಪ್ರಿಯಕರಾಗಿರ್ತಕ್ಕಂಥ ಮತ್ತು ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಂದು ಅಲ್ರಿ ನಿಮ್ಮದೇ ಸರ್ಕಾರದ ರಾಜ್ಯದಲ್ಲಿ ನಮ್ಮದಲ್ಲ ಸರ್ಕಾರ ನಾವು ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಪವರ್ಫುಲ್ ಸಚಿವರು ಅದಾರ, ಅವರು ಕ್ರಮ ಕೈಗೊಳ್ಳಬೇಕಲ್ಲ. ಬೇರೆ ಜಿಲ್ಲೆಯಲ್ಲೆಲ್ಲ RSS ಮಾಡ್ತಿದ್ದಾರೆ. ಅವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಸರ್ಕಾರದಲ್ಲಿದ್ದಾರೆ, ಅದು ಚೀಫ್ ಮಿನಿಸ್ಟರ್ CM ಅವರು ಇದ್ದಾರೆ. ಅವ್ರ ಕ್ರಮ ಕೈಗೊಳ್ಳಕ್ಕೆ ಅವ್ರು ಏನು ಕಾರ್ಯಕ್ರಮ ಹಾಕ್ಕೊಳ್ತಾರೆ ಅವ್ರು ಹಾಕ್ಕೊಳ್ಳಿ. ನಾವು ಹಂಗೆ ನಿಷೇಧಿಸಬೇಕು ಅಥವಾ ಕಾನೂನು ಬಾಹಿರ ನಡೆಯನ್ನು ನಡೀಬಾರ್ದು ಅಂಥೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಓಕೆ ಸರ್. ದಲಿತ ಸಂಘರ್ಷ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಭಾರತ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಸರ್ವಾಧಿಕಾರಿಗಳ ಕೈಯಲ್ಲಿ ಇವತ್ತು ಹೋಗಿದೆ. ಹಾಗಾಗಿ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಬೇಕಾದರೆ ಸಂವಿಧಾನ ಅತ್ಯಂತ ವ್ಯವಸ್ಥಿತವಾಗಿ ರಕ್ಷಣೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ವಿದ್ಯಮಾನಗಳನ್ನು ನಮ್ಮ ಭಾರತ ದೇಶವನ್ನು ಎದುರಿಸ್ತಾ ಇದೆ. ಅಂಥದ್ರಲ್ಲಿ 100 ವರ್ಷಗಳಾಯಿತು ಅಂಥೇಳಿ RSSನವರು ಏನು ಅವರ ಒಂದು
ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಈ ದೇಶದ ಕಾನೂನಿಗೆ ಗೌರವಿಸೋದಿಲ್ಲ, ಈ ದೇಶದ ಸಂವಿಧಾನಕ್ಕೆ ಗೌರವಿಸೋದಿಲ್ಲ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಗೌರವಿಸೋದಿಲ್ಲ, ಈ ದೇಶದ ಜಾತಿ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಇಲ್ಲ, ಈ ದೇಶದ ಅಸ್ಪೃಶ್ಯತೆ ಬಗ್ಗೆ ಅವರಿಗೆ ಪ್ರಶ್ನೆ ಇಲ್ಲ, ಈ ದೇಶದ ಅವರಿಗೆ ಬಗ್ಗೆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ನಡೆಯನ್ನು ಇವತ್ತು ನಮ್ಮ ಭಾರತದ ಅಖಂಡ ಭಾರತದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಅತ್ಯಂತ ತೀವ್ರವಾಗಿ ಖಂಡಿತವಾಗಿ ನಾವು ಖಂಡಿಸ್ತೇವೆ. ಇವತ್ತು ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನಿಗ್ರಹಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ. ಎರಡನೇದಾಗಿ RSS ಮತ್ತು ಇವತ್ತು ರಾಷ್ಟ್ರಗೀತೆ ಬಗ್ಗೆ ಅತ್ಯಂತ ಅವೇಳನಕರ